ಹಗರಣದ ವಾಸನೆ ಕೇಳಿ ಬರ್ತಿದೆ. ಕೋಟಿಗಟ್ಟಲೆ ಹಣ ಪಡೆದು ನಕಲಿ ಪಿಐಡಿ ಸೃಷ್ಟಿಯಾಗ್ತಿದ್ಯಾ? ಜಿಬಿಎನಲ್ಲಿ ಮತ್ತೊಂದು ಬೃಹತ್ ಹಗರಣ ಬೆಳಕಿಗೆ ಬಂತ. ಹಾಗಾದ್ರೆ ಕೋಟಿಗಟ್ಟಲೆ ಹಣ ಪಡ್ಕೊಂಡು ನಕಲಿ ಪಿಐಡಿ ಸೃಷ್ಟಿಯಾಯ್ತಾ? ಸುಮಾರು 19 ಎಕರೆ ಜಾಗದಲ್ಲಿ ನಕಲಿ ಪಿಐಡಿ ನೀಡ್ತಾ ಜಿಬಿಎ. ಇಬ್ಬರು ಕೆಎಎಸ್ ಅಧಿಕಾರಿಗಳ ವಿರುದ್ಧ ಕೇಳಿ ಬರ್ತಾ ಇರುವ ಗಂಭೀರ ಆರೋಪ ಇದು. ಜಂಟಿ ಆಯುಕ್ತೆ ಆರತಿ ಆನಂದ್ ಹಾಗೆ ಉಪ ಆಯುಕ್ತ ಅಬ್ದುಲ್ ರಬ್ ವಿರುದ್ಧ ಭ್ರಷ್ಟಾಚಾರದ ಆರೋಪ ಕೇಳಿ ಬರ್ತಾ ಇದೆ. ಗ್ರೇಟರ್ ಭ್ರಷ್ಟಾಚಾರ ಪ್ರಾಧಿಕಾರ ಆಗಿಬಿಡುತ್ತಾ ಗ್ರೇಟರ್ ಬೆಂಗಳೂರು ಅಥಾರಿಟಿ. ನಕಲಿ ಪಿಐಡಿ ಸೃಷ್ಟಿಸಿ ಖಾತೆ ಕೊಡುವುದಕ್ಕೆ ಸಿದ್ಧತೆಯನ್ನ ನಡೆಸ್ತಿದ್ದಾರೆ ಅನ್ನೋದು. ಗ್ರೇಟರ್ ಬೆಂಗಳೂರು ಅಥಾರಿಟಿ ಮೊದಲು ಬಿಬಿಎಂಪಿ ಅಂತ ಅನ್ಸ್ಕೊಳ್ತಾ ಇತ್ತಲ್ಲ, ಆ ಸಂದರ್ಭದಲ್ಲೂ ಕೂಡ ಬಹಳಷ್ಟು ಬ್ರಹ್ಮಾಂಡ ಭ್ರಷ್ಟಾಚಾರ ಕಾರಣವಾಗ್ತಿತ್ತು. ಅಟ್ಲೀಸ್ಟ್ ಈ ಹೆಸರನ್ನ ಚೇಂಜ್ ಮಾಡಿದ್ರು, ಕಾರ್ಯವೈಖರಿಯನ್ನ ಚೇಂಜ್ ಮಾಡಿದ್ರ ಅನ್ನುವಂತ ಪ್ರಶ್ನೆ ಮುನ್ನೆಲೆಗೆ ಬಂದ್ರೆ ಖಂಡಿತವಾಗ್ಲೂ ಕೆಲವೊಂದಷ್ಟು ಬೆಳವಣಿಗೆಗಳನ್ನ, ಕೆಲವೊಂದಷ್ಟು ಆಕ್ರಮಗಳನ್ನ ಗಮನಿಸಿದ್ರೆ ಇಲ್ಲ ಅನ್ನೋದು ಗೊತ್ತಾಗ್ತದೆ. 19 ಎಕರೆ ಜಾಗಕ್ಕೆ ನಕಲಿ ಪಿಐಡಿಯನ್ನ ಹೇಗೆ ಕೊಡೋದಕ್ಕೆ ಸಾಧ್ಯ? ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಖಾತೆಯನ್ನ ಮಾಡ್ಕೊಂಡ್ರೆ ಸರ್ಕಾರದ ವತಿಯಿಂದ ಅಥವಾ ಬ್ಯಾಂಕ್ನ ವತಿಯಿಂದ ಸಿಗುವಂತ ಕೆಲ ಸವಲತ್ತುಗಳನ್ನ ಪಡ್ಕೊಳ್ಬಹುದು. ಇದನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡು ನಕಲಿ ಪಿಐಡಿ ಸೃಷ್ಟಿಸಿ ಖಾತೆಯನ್ನ ಕೊಡೋದಕ್ಕೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಸಿದ್ಧತೆಯನ್ನ ನಡೆಸ್ತಿದ್ಯಾ ಅಂತ ಸಂಬಂಧಪಟ್ಟಂತೆ ಇಬ್ಬರು ಕೆಎಎಸ್ ಅಧಿಕಾರಿಗಳ ವಿರುದ್ಧ ಗಂಭೀರ ಆರೋಪ ಕೇಳಿಬರ್ತಿದೆ. ಇನ್ವಾಲ್ವ್ಮೆಂಟ್ ಇದೆ ಅನ್ನೋದಾಗಿ. ಹೆಮ್ಮಿಗೆಪುರ ವಾರ್ಡ್ನಲ್ಲಿ ವಂಚನೆ ನಡೀತಾ. ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆಯ ವ್ಯಾಪ್ತಿಯ ವಾರ್ಡ್ ಇದು. ಮಲ್ಲಸಂದ್ರ ಗ್ರಾಮ ಜಾಗಕ್ಕೆ ನಕಲಿ ಪಿಐಡಿ ನಂಬರ್ ಅನ್ನ ನೀಡಲಾಯ್ತಾ. ಸುಮಾರು 10 ಎಕರೆ ಹಾಗೆ 20 ಗುಂಟೆ ಜಾಗಕ್ಕೆ ನಕಲಿ ಖಾತ ಕೊಡೋದಕ್ಕೆ ಹೇಗೆ ಬರುತ್ತೆ? ಖಾತ ಕೊಡೋದಕ್ಕೆ ಅಧಿಕಾರಿಗಳು ನಿಜಕ್ಕೂ ಮುಂದಾದ್ರ? ಮಲ್ಲಸಂದ್ರ ಗ್ರಾಮದ ಸರ್ವೆ ನಂಬರ್ 18/1A4 ಹಾಗೆ 18/1A5 18/1A6 ಹಾಗೆ 18/1A7 ಜೊತೆಗೆ 18/1A8 ಹಾಗೆ 18/1A9 ಜಮೀನು ಕಾಸಗ್ರಾಂಡ್ ಲೋಟಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಖಾಸಗಿ ಕಂಪನಿಗೆ ಅನುಕೂಲ ಮಾಡಿಕೊಟ್ಟಿರೋದು. ಅವರನ್ನ ಬೆಳೆಸ್ತಾ ಇರೋದು ಕಾಸಗ್ರಾಂಡ್ ಸಂಸ್ಥೆ ಮಾಲೀಕ ಸತೀಶ್ಗೆ. ಇದರಿಂದ ಅನುಕೂಲ ಆಯ್ತಾ? ರೆವಿನ್ಯೂ ಸ್ವತ್ತಿಗೆ ಖಾತೆ ಮಾಡಿಕೊಟ್ಟಿರೋದು ಅಧಿಕಾರಿಗಳು. ಸುಮಾರು 5 ಕೋಟಿಗೂ ಅಧಿಕ ಕಿಕ್ ಬ್ಯಾಕ್ ಪಡ್ಕೊಂಡಿದ್ದಾರೆ ಅನ್ನುವ ಆರೋಪ. ಹೆಮ್ಮಿಗೆಪುರ ವಾರ್ಡ್ನ ಆರ್ ಶಿವಕುಮಾರ್ ಹಾಗೆ ಎಆರ್ಒ ರಮೇಶ್, ಉಪ ಆಯುಕ್ತ ಅಬ್ದುಲ್ ರಬ್, ಜಂಟಿ ಆಯುಕ್ತೆ ಆರತಿ ಆನಂದ್ ವಿರುದ್ಧ ಬಹಳ ದೊಡ್ಡ ಗಂಭೀರ ಆರೋಪ ಇದು. ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ತಗೊಳ್ಳಿ ಅನ್ನುವಂತ ದೂರು ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ಗೆ ಹಾಗೆ ಲೋಕಾಯುಕ್ತಕ್ಕೆ ದೂರು ನೀಡಿದ್ದಾರೆ ಎನ್ಆರ್ ರಮೇಶ್. ಒಳಗೊಂಡಿರ್ತಕ್ಕಂಥ 10 ಎಕರೆ 20 ಗುಂಟೆ ರೆವಿನ್ಯೂ ಸ್ವತ್ತಿಗೆ ಪಾಲಿಕೆಯ ಕಂದಾಯ ಇಲಾಖೆಯ ಕೆಂಗೇರಿ ವಿಭಾಗದ ಅಧಿಕಾರಿಗಳು ಅವರೇ ನಕಲಿ ದಾಖಲೆಗಳನ್ನು ತಯಾರಿ ಮಾಡಿ ಅದನ್ನ ಖಾತಾ ಮಾಡಿಕೊಡುವಂತ ದೊಡ್ಡ ಕಾನೂನು ಬಾಹಿರ ಕಾರ್ಯಕ್ಕೆ ಈಗಾಗ ಮುಂದಾಗಿದ್ದಾರೆ. ನಾವು ಇಲ್ಲಿ ತನಕ ಖಾತೆಗಳನ್ನ ಬಿ ಖಾತಾ ಮಾಡಬೇಕಾಗಿರೋ ನಿವೇಶನಗಳು ಖಾತಾ ಮಾಡುವಂತ ಘಟನೆಗಳನ್ನ ನೋಡಿದ್ವಿ ನಾವು, ಆದ್ರೆ ಪ್ರಕರಣಗಳನ್ನ ನೋಡಿದ್ವಿ. ಆದ್ರೆ ಇಲ್ಲಿ ಪಾಲಿಕೆ ಅಧಿಕಾರಿಗಳು, ರೆವಿನ್ಯೂ ಇಲಾಖೆ ಅಧಿಕಾರಿಗಳು ಅಂತಂದ್ರೆ ಹೆಮ್ಮಿಗೆಪುರ ವಾರ್ಡಿನ ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಶಿವಕುಮಾರ್ ಅವರು, ಎಆರ್ಒ ಆಗಿರ್ತಕ್ಕಂಥ ರಮೇಶ್ ರಾಥೋಡ್ ಅವರು, ರೆವಿನ್ಯೂ ಆಫೀಸರ್ ಆಗಿರ್ತಕ್ಕಂಥ ಲೋಕಮಾತಾ ಅವರು, ಹಾಗೆ ಉಪಾಯುಕ್ತರಾಗಿರ್ತಕ್ಕಂಥ ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆಯ ಉಪಾಯುಕ್ತರಾಗಿರ್ತಕ್ಕಂಥ ಪರಮ ಭ್ರಷ್ಟ ಅಧಿಕಾರಿ ಅಂತಾನೆ ಕುಖ್ಯಾತಿ ಪಡೆದಿರ್ತಕ್ಕಂಥ ಅಬ್ದುಲ್ ರಬ್ ಅವರು, ಮತ್ತೆ ಹಿರಿಯ ಕೆಎಎಸ್ ಅಧಿಕಾರಿ ಆಗಿರ್ತಕ್ಕಂಥ ಜಂಟಿ ಆಯುಕ್ತರು ಪಶ್ಚಿಮ ಪಾಲಿಕೆಯ ಜಂಟಿ ಆಯುಕ್ತ ಆಗಿರ್ತಕ್ಕಂಥ ಆರತಿ ಆನಂದ್ ಅವರು, ಇವರೆಲ್ಲ ಒಂದಾಗಿ ಚೆನ್ನೈ ಮೂಲದ ಸಿಜಿ ಸತೀಶ್ ಅನ್ನೋರ ಮಾಲೀಕತ್ವದ ಕ್ಯಾಸಾಗ್ರಾಂಡ್ ಲೋಟಸ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಸಂಸ್ಥೆಯ ಹೆಸರಿಗೆ ಅವರಿಗೆ ಸೇರಿದಂತ ಒಂದು ರೆವಿನ್ಯೂ ಸ್ವತ್ತಿಗೆ 10 ಎಕರೆ 20 ಗುಂಟೆ ವಿಸ್ತೀರ್ಣದ ಸ್ವತ್ತಿಗೆ ಮೊದಲು ಪ್ರಾರಂಭ ಹಂತದಲ್ಲಿ ಅವರು ಕಾನೂನಿನ ಎಲ್ಲ ನಿಯಮಗಳನ್ನ ಗಾಳಿಗೆ ತೂರಿ ನಕಲಿ ಇಪಿಐಡಿ ನಂಬರ್ಗಳನ್ನ ಸೃಷ್ಟಿ ಮಾಡ್ತಾರೆ. ನಕಲಿ ಇಪಿಐಡಿ ಅಂದ್ರೆ ಸ್ವತ್ತಿನ ಸಂಖ್ಯೆ ಅಂತ ಏನ್ ಕರೀತಾರೆ, ಪಿಐಡಿ ನಂಬರ್ ಅಂತ ಪ್ರಾಪರ್ಟಿ ಐಡೆಂಟಿಟಿ ನಂಬರ್ ಅಂತ ಏನ್ ಕರೀತಾರೆ, ಆ ಸ್ಥಳವನ್ನ ಆ ಸ್ವತ್ತನ್ನ ಗುರುತಿಸುವಂತ ಸಂಖ್ಯೆಯನ್ನ ನಕಲಿ ಮಾಡಿ ಅದಕ್ಕೆ ಒಂದು ನಕಲಿ ಸ್ಥಾನವನ್ನ ಕೂರಿಸ್ಕೊಂಡು ಅದಕ್ಕೆ ಖಾತವನ್ನ ಕೇವಲ 30 ಅಡಿ ಅಗಲದ ಜಾಗಕ್ಕೆ ಮಾಡ್ತಾರೆ. ಇದಾದ ನಂತರ ಈಗ ಆ 30 ಅಡಿ ವಿಸ್ತೀರ್ಣದ ಜಾಗಕ್ಕೆ ಮುಂದುವರೆದ ಭಾಗವಾಗಿ ಇನ್ನುಳಿದಂತ 4,63,000 ಚದುರಡಿಗಳಷ್ಟು ವಿಸ್ತೀರ್ಣದ ಅಂದ್ರೆ 10 ಎಕರೆ 20 ಗುಂಟೆ ವಿಸ್ತೀರ್ಣದ ಸ್ವತ್ತಿಗೆ ನಕಲಿ ಖಾತೆಯನ್ನ ಇವತ್ತು ಮಾಡಲಿಕ್ಕೆ ಮತ್ತೆ ನಕಲಿ ಪಿಐಡಿಯನ್ನು ಸೃಷ್ಟಿ ಮಾಡಿ ಅದರ ಮೂಲಕ ತಿದ್ದುಪಡಿ ಹೆಸರಿನಲ್ಲಿ ಇವತ್ತು ಅದಕ್ಕೆ ಖಾತವನ್ನ ಮಾಡಿಕೊಡುವಂತ ಕೆಲಸವನ್ನ ಮಾಡಿರ್ತಕ್ಕಂಥ ಈ ಸಂದರ್ಭಕ್ಕೆ ಸಂಬಂಧಪಟ್ಟ ಹಾಗೆ
ಗ್ರೇಟರ್ ಬೆಂಗಳೂರು